ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಮುಖಂಡರುಗಳಿಗೆ ಸ್ವಾಗತಿಸ್ತಾ ಈ ವೇದಿಕೆ ಮುಂಭಾಗದಲ್ಲಿ ಕೂತಿರುವ ಎಲ್ಲ ಮುಖಂಡರುಗಳು ಯಾರು ಇಲ್ಲ ಕಾರ್ಯಕರ್ತರು ಯಾರು ಸಾಮಾನ್ಯ ಜನರೆಲ್ಲ ಎಲ್ಲ ಮುಖಂಡರುಗಳು ಎಲ್ಲರಿಗೂ ಸ್ವಾಗತ ವಹಿಸ್ತೀನಿ. ಹಾಗೆ ನಮ್ಮ ಗುರುಗಳು ಹೇಳಿದ್ರೆ ಈಗ ಸಾರೆ ಜಹಾನ್ಸ ಅಚ್ಚ ಹಿಂದೂಸ್ತಾನ್ ಅಂತ ಅವ್ರು ಹೇಳೋದೇನೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೋ ಒಂದು ಭೇದ ಭಾವ ಇಲ್ಲ, ಎಲ್ಲನ್ನ ಸರಿಯಾಗಿ ತೂಕ ಮಾಡಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಓಟ್ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಓಟ್ ಕೇಳಕ್ಕೆ ಹೋದಾಗ ಕೆಲವು ಕಡೆ ಪ್ರಶ್ನೆ ಮಾಡೋದು, ಯಾಕೆ ನಾವು ಓಟ್ ಮಾಡಬೇಕು ಕಾಂಗ್ರೆಸ್ಗೆ? ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. 5 ಗ್ಯಾರಂಟಿ ಏನಿದೆ, ಗೃಹಲಕ್ಷ್ಮಿ ಇದೆ, ಗೃಹ ಜ್ಯೋತಿ ಇದೆ, ಅನ್ನಭಾಗ್ಯ ಇದೆ, ಎಲ್ಲ ಇದನ್ನು ನೋಡಿದೆಲ್ಲ ಉಪಯೋಗಿಸ್ಕೋತಾ ಇದ್ದೀರಾ. 2,000 ರೂಪಾಯಿ ಒಂದು ಮನೆ ಯಜಮಾನಿಗೆ ಬಂದಾಗ ಈ ವಯಸ್ಸಾದವರು ಮಕ್ಕಳು 500 ರೂಪಾಯಿ ಔಷಧಿ ತಂದು ಕೊಡ್ಬೇಕಾದ್ರೆ ಇದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಮ್ಮದೇ ಖರ್ಚುಗಳು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಫೀಸು, ಆಳುಗಳು ಅಂಥದ್ರಲ್ಲ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಅವ್ರಿಗೆ ಗೊತ್ತು. ಹಾಗೆ ಒಂದು ಮನೆಗೆ ಪ್ರತಿ ತಿಂಗಳು 10,000 ರಿಂದ 15,000 ರೂಪಾಯಿ ಲಾಭ ಆಗ್ತಾ ಇದೆ. ನಮ್ಮ ಹತ್ರ ಲೆಕ್ಕ ಇದೆ. ಒಂದು ಮನೆಯಿಂದ 2 ಹೆಣ್ಮಕ್ಳು ಓಡಾಡಿದ್ರು 100 ರೂಪಾಯಿ ಆಗುತ್ತೆ ಫಸ್ಟ್ ಟಿಕೆಟ್ಗೆ. ತಿಂಗಳಿಗೆ ಎಷ್ಟಾಯ್ತು? 3,000 ರೂಪಾಯಿ 4,000 ರೂಪಾಯಿ ಟಿಕೆಟ್ಗೆ ಆಯ್ತು. ಅದು ಬಿಟ್ಟರೆ ಅನ್ನಭಾಗ್ಯ, ರೇಷನ್ 2,000 ರೂಪಾಯಿ, ಲೈಟ್ ಬಿಲ್ಲು ಎಲ್ಲ ಲೆಕ್ಕ ಹಾಕೊಂಡ್ರೆ 10,000 ರಿಂದ 15,000 ರೂಪಾಯಿ ಅವ್ರಿಗೆ ಸರ್ಕಾರದಿಂದ ಅನುಕೂಲ ಆಗ್ತಾ ಇದೆ. ಇದನ್ನ ಯಾರು ಹೇಳ್ತಾ ಇದಾರೆ ಸೋಮಾರಿತನ ಆಯ್ತು, ಇದನ್ನೆಲ್ಲ ಮಾಡಿಕೊಟ್ಟು ತಪ್ಪಾಯ್ತು ಅಂತ ಹೇಳ್ತಾ ಇದಾರಲ್ಲ, ಅವರೇ ಮೊದಲನೇ ಸಾಲಲ್ಲಿ ನಿಂತ್ಕೊಂಡು ಮಾಡಿಸಿರೋದು. ಯಾರು ಬಿಜೆಪಿ ಅವ್ರು ಹೇಳ್ತಾ ಇದಾರೆ ಅವರೇ ಮೊದಲನೇ ಸಾಲಲ್ಲಿ ನಿಂತ್ಕೊಂಡು ಮಾಡಿಸಿರೋದು. ನಮ್ಮ ಹತ್ರ ಸಾಕ್ಷಿ ಪುರಾವೆ ಇದೆ. ಅವರೇ ಮೊದಲು ನಿಂತ್ಕೊಂಡ್ರು, ಅವ್ರ ಮನೆಗಳು ಮಾಡಿಸ್ಕೊಂಡ್ರು. ಈಗ ಹೇಳ್ತಾರೆ ಅದರಿಂದ ಏನು ಅನುಕೂಲ ಆಗಿಲ್ಲ, ಅನನುಕೂಲ ಅಂತ ಅವ್ರು ದಡ್ಡರು ಹೇಳ್ತಾ ಇರೋದು. ಈಗ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ಯಾವ್ದೀಗ 1 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಬಂದಾಗ ಎಷ್ಟು ಅನುಕೂಲ ಇದೆ? ತಿಂಗಳಿಗೆ 2,000 ರೂಪಾಯಿ ಬರೋದಕ್ಕೆ ಎಷ್ಟು ಅನುಕೂಲ ಆಗ್ತಾ ಇದೆ? 1 ಲಕ್ಷ ರೂಪಾಯಿ ಬಂದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಅದನ್ನ ಕನ್ವಿನ್ಸ್ ಮಾಡಬೇಕು ನಾವು ಓಟ್ ಕೇಳಕ್ ಹೋದಾಗ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮೈನಾರಿಟೀಸ್ ಏನ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ, ನಾನು ಮೈನಾರಿಟೀಸ್ ಅಂದ್ರೆ ಎಷ್ಟು ಸಂಶಯಕರು ಅಂದ್ರೆ ಮೈನಾರಿಟಿ. ಯಾಕಂದ್ರೆ 2009ರಲ್ಲಿ ಸಾಹೇಬ್ರ ಹತ್ರ ಬಂದು ಸೇರ್ಕೊಂಡಾಗ ಯಾರು ಕೆಂಗೇರಿಯಲ್ಲಿ ಮೈನಾರಿಟಿ ಅಂದ್ರೆ ಗೊತ್ತಿರಲ್ಲ. ನಮ್ಮ ಭಾಷಾ ಸಾಹೇಬ್ರು ನಮ್ಮ ಕೌನ್ಸಿಲರ್ ಎಲೆಕ್ಷನ್ ನಿಂತ್ಕೊಂಡಿದ್ರು, ರಾಮತ್ ಅವರು ನಿಂತ್ಕೊಂಡಿದ್ರು, ನಮ್ಮ ಜೀವ ಸುರೇಶ್ ಅವರಿಗೆಲ್ಲ ಗೊತ್ತಿದೆ. ಆವಾಗ ಯಾರು ಗುರುತಿಸ್ತಾ ಇರ್ಲಿಲ್ಲ, ಮೈನಾರಿಟಿ ಅಂದ್ಬಿಟ್ಟು ಒಂದು ಬೆಲೆ ಕೊಡ್ತಾ ಇರ್ಲಿಲ್ಲ. ಸಾಹೇಬರು ಬಂದ್ಮೇಲೆ ಮೈನಾರಿಟಿ ಮಾಡಿ ಪ್ರತಿಯೊಬ್ಬರಿಗೂ ಪೋಸ್ಟ್ ಮಾಡಿ ಎಲ್ಲಾರು ನಾವು ಓಡಾಡಿ, ಈಗ ಮೈನಾರಿಟಿ ಅಂದ್ರೆ ಈಗ ಖಂಡಿತ ನೋಡ್ತಾರೆ ಎಲ್ಲರೂ, ಯಾವುದೇ ಪಕ್ಷದವ್ರು ಇರ್ಬೋದು. ಈಗ ಮೈನಾರಿಟಿ ಬೇಕು ಅವ್ರಿಗೆ, JDS ಆಗಲಿ ಬಿಜೆಪಿ ಆಗಲಿ ಅವ್ರು ಹುಡುಕಾಡ್ತಾರೆ, ಎಲ್ಲಪ್ಪ ಇದ್ರೆ ಮೈನಾರಿಟಿ ಅವರು ಅಂತ. ಅದನ್ನ ತಂದಿರೋದು ಎಷ್ಟೇ ಸಂಶಯಕರು. ಈ 28 ಶಾಸಕರಲ್ಲಿ ಎಲ್ಲಾ ಕಡೆ ಹುಡುಕಿ ನೀವು ನಮ್ಮ ಕ್ಷೇತ್ರದಲ್ಲಿ ಮೈನಾರಿಟಿ ಆಗಿರೋ ಕೆಲಸ ಎಲ್ಲೋ ಆಗಿದೆ. ಈಗ ನಮ್ಮ ಮತ ಬಾಂಧವರ ಹತ್ರ ನಾವು ಹೋದಾಗ ನಮ್ಮ ಮುಸಲ್ಮಾನರು ಯಾರು ಲೀಡರ್ಗಳಿದ್ದಾರೆ ಮೈನಾರಿಟೀಸು, ಅವ್ರು ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಕ್ರಿಶ್ಚಿಯನ್ಸ್ಗೆ ಸ್ಮಶಾನ ಜಾಗ ಕೊಟ್ಟಿದ್ದಾರೆ, ಮೈನಾರಿಟೀಸ್ ಸೇರ್ತಾ ಇದ್ದಾನೆ ಅವ್ರಿಗೂ ಕೊಟ್ಟಿದ್ದೀವಿ. ನಮಗೆ 9 ರಿಂದ 12 ಎಕರೆ ಗಂಟೆ ಜಾಗ ಕೊಟ್ಟಿದ್ದಾರೆ ಸಾಹೇಬ್ರು. ಅದನ್ನ ನೀವು ಹೇಳಬೇಕು, ಮೈನಾರಿಟೀಸ್ ಅನುಕೂಲ ಮಾಡಿಕೊಟ್ಟಿರೋದು. ಯಾಕಂದ್ರೆ ರಾಜಗೌಡರು ಹೊಸಬ್ರು, ರಾಜಗೌಡರು ಏನ್ ಮಾಡಿದಾರೆ ಅಂತ ಕೇಳ್ತಾರೆ. ನಮಗ್ ಸಾಹೇಬ್ರು ಮುಖ್ಯ, ಸಾಹೇಬ್ರು ಏನ್ ಮಾಡ್ಕೊಟ್ಟಿದ್ರು ಅದು ಮುಖ್ಯ. ಒಂದು ಅರೇಬಿಯ ಮದ್ರಸ ಮಾಡಿಸ್ಕೊಟ್ಟಿದ್ದಾರೆ ಕೆಂಗೇರಿಯಲ್ಲಿ. ನಾನೇ 9 ಬೋರ್ವೆಲ್ ಹಾಕ್ಸಿದ್ದೀನಿ. ನಮ್ಮ ತಾಯಿಗೆ ಗೊತ್ತು, ಅವ್ರ ಸ್ಮಶಾನಕ್ಕೂ ಮೈಸಂದ್ರ ಎದುರುಗಡೆ ಒಂದು ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದಾರೆ. ಒಂದು ಕರೆಂಟ್ ಒಂದು ಬಾಕಿ ಇದೆ ಅಷ್ಟೇ. ಈಗ ನಮ್ಮ ಕಣ್ಮಿನ್ಕೆ ಸಾಹೇಬ್ರು 3 ಎಕರೆ ಜಾಗ ಕೊಡಿಸಿದ್ದಾರೆ. 1 ಎಕರೆ 4 ರಿಂದ 5 ಕೋಟಿ ರೂಪಾಯಿ ಬೆಲೆ ಬಳದಿ. ಈಗ ಅದು ಲೆಕ್ಕ ಹಾಕಿದ್ರೆ 15 ಕೋಟಿ ರೂಪಾಯಿ ಬೆಲೆ ಆಯ್ತು ಆ ಜಮೀನಿಗೆ. ಅದಕ್ಕೆ ಬೋರ್ವೆಲ್ ಬೇಕು ಅಂತ ಕೇಳಿದಾಗ ಏನು ಹಿಂದೆ ಮುಂದೆ ನೋಡದೆ ಒಂದು ಲೆಟರ್ ಕೊಟ್ಟರು ಬೋರ್ವೆಲ್ ಹಾಕ್ಸು ಅಂತ. ಬೋರ್ವೆಲ್ ಹಾಕಿದ್ದೀವಿ, ಸೆಕ್ಯೂರಿಟಿ ರೂಮ್ ಕೊಟ್ಟಿದ್ದೀವಿ. ಇಂಥದ್ದು ಎಷ್ಟೋ ಕೆಲಸಗಳಾಗಿದೆ. ಮೊನ್ನೆ ಸಾಹೇಬ್ರ ಎಲೆಕ್ಷನ್ ಬುಕ್ ಮಾಡಿಸಿದ್ವು ನಾವು, ಅವ್ರು ಏನೇನು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅಂತ ನೋಡಿ ಅಂತ. ಅದಕ್ಕೆ ನಾನು ಹೇಳೋದೇನಂದ್ರೆ, ನಮ್ಮ ಸ್ನೇಹಿತರಲ್ಲಿ ವಿನಂತಿಸ್ಕೊಳ್ತೇನೆಂದ್ರೆ, ನಾವು ಸೇಫ್ ಇದ್ದೀವಿ. ನಮ್ಮ ಇಡೀ ಜಗತ್ತಲ್ಲಿ ಭಾರತ ದೇಶ ಪುಣ್ಯದ ದೇಶ, ನಮಗೆ ಸೇಫ್. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಂಬರ್ 1 ನಮಗೆ. ಯಾಕಂದ್ರೆ ನಾವು ಸೇಫ್ ಆಗಿದ್ದೀವಿ, ಯಾವ್ದು ಕೋಮು ಗಲಭೆ ಯಾವುದೂ ಇಲ್ಲ, ಎಲ್ಲ ಅನುಕೂಲವಾಗಿದೆ, ಎಲ್ಲ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ. ನಮ್ಗೆ ಏನ್ ಬೇಕು? ನಾವು ಕುಡಿಯಕ್ಕೆ ನೀರು ಬೇಕು, ನಮ್ಗೆ ಇರೋಕೆ ಒಳ್ಳೆ ರಸ್ತೆ ಬೇಕು ಅಲ್ವಾ, ಲೈಟ್ ಬೇಕು, ಏನ್ ಬೇಕು ನಮ್ಗೆ ಅಷ್ಟೇ ಅನುಕೂಲ ಬೇಕಾಗಿರೋದು. ಸಾಹೇಬ್ರು ಎಲ್ಲ ಮಾಡ್ಕೊಟ್ಟಿದ್ದಾರೆ. ನಮ್ಗೇನಿದೆ ಈಗ ಏನಾದ್ರು ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಸಿಗ್ತಾರೆ. ಬಾಬು ಮುಖಾಂತರ ಹೋಗ್ಬೇಕು, ವೈ ಮುಖಾಂತರ ಹೋಗ್ಬೇಕು, ಅಮ್ಮನ ಮುಖಾಂತರ ಹೋಗ್ಬೇಕು, ಏನೂ ಇಲ್ಲ. ಒಂದು ಫೋನ್ ಮಾಡಿದ್ರೆ, ವಾಟ್ಸಪ್ ಮಾಡಿದ್ರೆ ಸಾಹೇಬ್ರು ಸಿಗ್ತಾರೆ. ದಯವಿಟ್ಟು ಎಲ್ಲರೂ ಮತ ಕೇಳಕ್ ಹೋದಾಗ ಇದನ್ನ ಹೇಳಿ, ಸಾಹೇಬ್ರು ನಮ್ಮ ಅಲ್ಪಸಂಖ್ಯಾತರಿಗೆ ಇಷ್ಟೆಲ್ಲ ಮಾಡ್ಕೊಂಡಿದ್ದು ಕೆಲಸಗಳು ಮಾಡ್ಕೊಟ್ಟಿದ್ದಾರೆ, ಇನ್ನೂ ಮುಂದೆ ಕೆಲಸ ಮಾಡಿಕೊಡ್ತಾರೆ, ನಮ್ ನಂಬಿಕೆ ಇದೆ. ಆದ್ರಿಂದ ದಯವಿಟ್ಟು ಸಾಹೇಬ್ರ ಕೈ ಬಲಪಡಿಸಬೇಕಾದ್ರೆ ರಾಜೀವ್ಗೌಡರ ಗೆಲ್ಲಿಸಬೇಕು. ದಯವಿಟ್ಟು ಈ ಸರಿ ಕಾಂಗ್ರೆಸ್ ವೋಟ್ ಹಾಕಬೇಕು ಅಂತೇಳಿ. ಆಮೇಲೆ ನಾರ್ಕಲ್ಲಿ 15 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದರು. ತೀರ್ಥಹಳ್ಳಿಯಿಂದ ಬಂದು DB ಚಂದ್ರೇಗೌಡರು, ಪುತ್ತೂರಿಂದ ಬಂದು ಸದಾನಂದರು.
15 ವರ್ಷನೂ ಕೂಡ ಹೊರಗಿನವರೇ. ಚಿಕ್ಕಮಗಳೂರು ಉಡುಪಿ ಜನಕ್ಕೆ ಬೇಡ ಅಂತಂದಾದ್ಮೇಲೆ ಬೆಂಗಳೂರು ನಾರ್ತ್ಗೆ ಏನು ಸಂಬಂಧ? ನಾವೇನೆಲ್ಲ ಪುಕ್ಷಟೆ ಇದ್ದೀವ? ಯಾರು ಅಲ್ಲಿಂದ ಕ್ಯಾಕರ್ ಸುಗಿದು ಕಳಿಸಿದ್ರೆ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಅದರಿಂದ ಯಾವ ಕಾರಣಕ್ಕೂ ಕೂಡ ಬೆಂಗಳೂರು ನಾರ್ತ್ಗೆ ನಮಗೆ ಹೈಲಿ ಕ್ವಾಲಿಫೈಡ್ ಗಂಟೆಗಟ್ಟಲೆ ಲೋಕಸಭೆಯಲ್ಲಿ ನಿರರ್ಥಕವಾಗಿ ಮಾತನಾಡ್ತಕ್ಕಂಥದ್ದು ಕರ್ನಾಟಕದ ವಿಶೇಷವಾಗಿ ಬೆಂಗಳೂರಿನ ಎಲ್ಲ ಜಾತಿ ಸಮುದಾಯದವರು ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವ್ರು ಎಂ ವಿ ಕೃಷ್ಣಪ್ಪನವರು, ಎಂ ವಿ ವೆಂಕಟಪ್ಪನವರು, ಟಿ ವಿ ರಾಮಣ್ಣ ಇವರೆಲ್ಲ ಮೋಸ್ಟ್ ಸೀನಿಯರ್ಸ್ ವೆಟರನ್ ಲೀಡರ್ ಇನ್ ಕಾಂಗ್ರೆಸ್ ಅಂತ ವಂಶದಲ್ಲಿ ಬಂದಂಥ ರಾಜೀವ್ ಗೌಡ್ರು ಈಗ ಆಲ್ರೆಡಿ ರಾಜ್ಯಸಭಾ ಎಂ ಪಿ ಆಗಿದ್ದಂಥವರು, 6 ವರ್ಷ ಎಂ ಪಿ ಆಗಿ ಕೆಲಸ ಮಾಡಿ ಅನುಭವ ಇರ್ತಕ್ಕಂಥವ್ರು. ಅವ್ರ ಬಾಯಲ್ಲಿ ಒಂದೇ ಒಂದು ಪ್ರಚೋದನಕಾರಿ ಭಾಷಣ ಬರೋದಿಲ್ಲ, ಒಂದೇ ಒಂದು ಜಾತಿ ಎತ್ಕಡ್ತಕ್ಕಂಥ ಮಾತು ಕೂಡ ಬರೋದಿಲ್ಲ, ಒಬ್ರಿಗೊಬ್ರು ಎತ್ಕಡ್ತಕ್ಕಂಥದ್ದು ಕೂಡ ಬರೋದಿಲ್ಲ. ಅವರ ಮೈಂಡ್ ಥಿಂಕಿಂಗ್ ಎಲ್ಲ ಡೆವಲಪ್ಮೆಂಟ್ ಬೆಂಗಳೂರು ಬಗ್ಗೆ, ಬೆಂಗಳೂರು ಶಾಂತಿಯಿಂದ ಇರ್ತಕ್ಕಂಥದ್ದು, ಬೆಂಗಳೂರಿಗೆ ಕುಡಿಯುವ ನೀರಲ್ಲಿ ತರೋದು, ಟ್ರಾಫಿಕ್ ಕಮ್ಮಿಯಲ್ಲಿ ಮಾಡೋದು, ಈ ಥರ ಚಿಂತನೆಯನ್ನು ಸುಮಾರು 7-8 ವರ್ಷದಿಂದ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. EMF ಬಂದಾಗಲೇ ಬೆಂಕಿ ಹಚ್ಚತಕ್ಕಂಥದ್ದು ಎಲ್ಲ ಕೂಡ IMF ಬೆಂಕಿ ಹಚ್ಚಿದ ಮೇಲೆ ಅವ್ರ ಮಠಲಂಗಳು ಏನು ಮಾಡ್ತಾರೆ, ಇನ್ನೂ ಅದಕ್ಕೆ ಪೆಟ್ರೋಲ್ ಹಾಕಿ ಹಚ್ಚತಕ್ಕಂಥ 3 ಭಾರತೀಯ ಜನತಾ ಪಕ್ಷದಲ್ಲಿ ನೋಡಿದ್ದಾರೆ. ಒಂದು ವೇದಿಕೆ ಮೇಲೆ ಈ ಕಡೆ ಸಿ ಟಿ ರವಿ, ಈ ಕಡೆ ಪ್ರತಾಪ್ ಸಿಂಹ, ಈ ಕಡೆ ಶೋಭಾ, 3 ಜನ ಕುಡಿದವ್ರು ಇಲ್ಲಿ ಇಟ್ಕೊಡಿ. ಮುಂದುಗಡೆ ನೀವು ನೆಲ್ಲಲ್ಲಿ ಇಟ್ಬಿಟ್ರೆ ಸರ್ ಏನು ಹೇಳಿ ಬೆಂಕಿ ಹಂಗೆ ಏನು ಮಾಡ್ತಾರೆ, ಬೆಂಕಿ ಹಂಗೆ ಬರ್ನ್ ಆಗ್ಬಿಡುತ್ತೆ. ಚಿಕ್ಕದೇ ಬೇಡ, ಅದೇ ಇಟ್ಕೊಂಡು ಬರೀ ದೃಷ್ಟಿಲೇ. ಅದಕ್ಕೆ ಬೆಂಗಳೂರಿಗೆ ಸದಾನಂದ ಗೌಡ್ರನ್ನ ಯಾಕೆ ಲೈಕ್ ಮಾಡ್ತೀವಿ, ಡಿ ಬಿ ಚಂದ್ರೇಗೌಡರನ್ನ ಯಾಕೆ ಲೈಕ್ ಮಾಡ್ತೀವಿ? ಇದೇ ಒಂದು ಸಣ್ಣ ಅಹಿತಕರ ಗಲಾಟೆಯನ್ನು ಕೂಡ 10 ವರ್ಷದಲ್ಲಿ ಸದಾನಂದ ಗೌಡರ ಪೀರಿಯಡಲ್ಲಿ ಆಗಲಿಲ್ಲ. ಡಿ ಬಿ ಚಂದ್ರೇಗೌಡರನ್ನು ಕೂಡ ಮೋಸ್ಟ್ ಸೀನಿಯರ್, ಒಂದು ಸಣ್ಣ ಗಲಾಟೆಯನ್ನು ಕೂಡ ನಮ್ಮ ಬೆಂಗಳೂರು ನಾರ್ತ್ ಪಾರ್ಲಿಮೆಂಟಲ್ಲಿ ಆಗಲಿಲ್ಲ. ಆದರೆ ಇವ್ರ ಪೀರಿಯಡಲ್ಲಿ ಎಲ್ಲ ಥರದ್ದಾಗ್ತದೆ. ಕಾಯ್ತಾ ಇರ್ತಾರೆ, ಬೆಳಗ್ಗೆ ಎದ್ದರೆ ಯಾವ್ದಾದ್ರು ಅಹಿತಕರ ಗಲಾಟೆ ಆಗ್ತದ, ಹಿಂದೂ ಮುಸ್ಲಿಮ್ಸ್ ಏನಾದ್ರು ಈಚೆಗೆ ಬರ್ತದ, ಜಾತಿ ಏನಾದ್ರು ಬರ್ತದ, ಈ ಥರ ಬೆಳಗ್ಗೆ ಎದ್ದರೆ ನ್ಯೂಸ್ ಪೇಪರ್ ನೋಡ್ತಕ್ಕಂಥದ್ದು ಈ ಅಹಿತಕರ ಗಲಾಟೆಗೆ. ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಕೇಂದ್ರದ ರಾಜ್ಯ ಸರ್ಕಾರದ ಯೋಜನೆಗಳನ್ನು ತರ್ತೀವಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಅದಕ್ಕೆ ಅಲ್ಲಿಂದೇನು ಗೋಬ್ಯಾಕ್ ಅಂತ ಹೇಳ್ತಿದ್ದಾರೆ, ಇಲ್ಲೂ ನಾವು ಕೂಡ ಗೋಬ್ಯಾಕ್ ಅಂತ ಹೇಳಿದಾಗ ಮಾತ್ರ ಅದಕ್ಕೆ ಆಗ್ತದೆ. ಇದನ್ನು ನಾವೆಲ್ಲ ಕಳಿಸೋದಕ್ಕೆ ಇಲ್ಲಿ ಏನು ಬಂದರೂ ಅಕ್ಸೆಪ್ಟ್ ಮಾಡ್ತಾರೆ ಬೆಂಗಳೂರು ಜನ ಅಂತಕ್ಕಂಥದ್ದು ಆಗ್ತದೆ. ಅದರಿಂದ ಯಾವ ಕಾರಣಕ್ಕೂ ಕೂಡ 100ಕ್ಕೆ 100 ಮತದಾನ ಮಾಡಬೇಕಾಗ್ತದೆ. ಮೈನಾರಿಟಿಯವರೆಲ್ಲ ಕೂಡ ಈ ಸಾರಿ ಬಹಳ ಹುಮ್ಮಸ್ಸಿಂದ ಇದ್ದಾರೆ. ಅದಕ್ಕೆ ಬಿಸಿಲು ಕೂಡ ಇದೆ. ಅದಕ್ಕೆ ಸ್ಪ್ಲಿಟ್ ಮಾಡಿ ನಮ್ಗೆ ಯಾವಾಗ ಅನುಕೂಲ ಆಗ್ತದೆ ಆವಾಗ ಮತದಾನ ಮಾಡುವ ಮುಖಾಂತರ ನಾವು ಯಾವ ಸರ್ಕಾರ 5 ಗ್ಯಾರಂಟಿಯನ್ನು ಜಾತ್ಯತೀತವಾಗಿ ಸಾಮಾನ್ಯವಾಗಿ ಯಾರು ಬಡವರು ನೆನೆಸ್ಕೋತಾರೆ ಅಂಥ ಕಾರ್ಯಕ್ರಮಗಳನ್ನು ಇವ್ರು ಮಾಡ್ತಾ ಇರ್ತಕ್ಕಂಥ 2,000 ರೂಪಾಯಿದು ಏನು ಗೃಹಲಕ್ಷ್ಮಿ ಕೊಡ್ತಾರೆ, ಈ ಏಪ್ರಿಲ್ ತಿಂಗಳದು ಕೂಡ ಹೋಗಿದೆ ಅಂತಕ್ಕಂಥದ್ದು ಮಾಹಿತಿ. ಕೆಲವರಿಗೆ 3 ತಿಂಗಳು, 4 ತಿಂಗಳು, 5 ತಿಂಗಳು ಯಾವುದಾದ್ರು ಬ್ಯಾಲೆನ್ಸ್ ಇದೆ ಅಷ್ಟು ಕೂಡ ಅರಿಯರ್ಸು ಅವರಿಗೆ ಬರ್ತಾ ಇದೆ. ಆ ಚಿಂತನೆ ಒಬ್ಬರೊಬ್ಬರು ಪೊಲಿಟಿಕಲ್ ಮಾತಾಡ್ತಾರೆ. ದೇವೇಗೌಡರು ಪಾಪ ಈಗ ಒಪ್ಕೋತಾರೆ, ಪ್ರಧಾನಮಂತ್ರಿ ಮೋದಿ ಏನಾರು ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ.
ಕುಮಾರಸ್ವಾಮಿ ಹೇಳ್ತಾ ಇದ್ರು ಯಾವ ಮುಖ ನೋಡಿಕೊಂಡು ಪದೇ ಪದೇ ಮೋದಿಗೆ ಮತ ಹಾಕ್ತೀರಿ. 4 ಸೀಟ್ ತಗೊಂಡಿದ್ದಾರೆ. ಒಂದು ದೇವೇಗೌಡರ ಮೊಮ್ಮಗನಿಗೆ ಹಾಸನದಲ್ಲಿ, ಎರಡನೇದು ಮಂಡ್ಯದಲ್ಲಿ ಅವರ ಸುಪುತ್ರನಿಗೆ, ಬೆಂಗಳೂರಲ್ಲಿ ಅವನ ಅಳಿಯನಿಗೆ. ಇದು 4ನೇದು ಕೋಲಾರ. ಯಾಕಪ್ಪ ಅಂತಂದರೆ ಅವರು ಕುಮಾರಸ್ವಾಮಿ ಮರ್ತೋಗ್ಬಿಟ್ಟಿದ್ರು ಮೀಸಲು ಕ್ಷೇತ್ರ. ಮೀಸಲು ಅಂತ. ಇಲ್ಲ ಅಂದರೆ ಕುಮಾರಸ್ವಾಮಿ ಹೆಂಡತಿ ಕೋಲಾರದವರು 4 ಕೊಟ್ಬಿಟ್ಟು ಈ ಎಂಟೈರ್ ಕರ್ನಾಟಕದ ಎಲ್ಲ JDS ಕಾರ್ಯಕರ್ತರು ಇವರ ಗುಲಾಮರು ಅಂತ ತಿಳ್ಕೊಬಿಟ್ಟವ್ರು. ಏನಂತ ಗುಲಾಮರು. ಯಾಕೆಂದ್ರೆ 4ರಲ್ಲಿ 4 ಫ್ಯಾಮಿಲಿನೇ, ಇನ್ನು ಬೇರೆ ಯಾರು ಇಲ್ಲಿಲ್ವಾ? ಹಾಸನದಲ್ಲಿ ತಗೊಳ್ಳಿ, ರೇವಣ್ಣ ಮಂತ್ರಿ, ಒಬ್ಬ ಮಗ MP, ಒಬ್ಬ ಮಗ MLC, ಅಯ್ಯಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. ಇಲ್ಲಿ ಕುಮಾರಸ್ವಾಮಿ ತಗೊಳ್ಳಿ, ಅವನ ಚೀಫ್ ಮಿನಿಸ್ಟ್ರು, ಅವನ ಹೆಂಡತಿ MLA, ಕೊರಟಗೆರೆಯಲ್ಲಿ MLA ಆದರು, ಕೊರಟಗೆರೆನ ಸ್ವರ್ಗ ಅಂದರು. ಇಲ್ಲಿ ರಾಮನಗರಕ್ಕೆ ಬಂದು ಏನಪ್ಪ ಇವ್ರ ಫ್ಯಾಮಿಲಿಗೆ ನಾವು ದುಡಿಬೇಕಾ ಅಂತಕ್ಕಂಥದ್ದು ಕೂಡ ಒಂದು. ಈಗ ಅವನ ಅಳಿಯ ಡಾಕ್ಟ್ರು ಯಾರಿಗಾರು ಫ್ರೀಯಾಗಿ ಮಾಡ್ತಕ್ಕಂಥದ್ದು ಒಂದು ಹೇಳಿ. ಹಿಂದೆ ಪ್ರಭುದೇವ್ ಅಂತಿದ್ರು, ಜಯದೇವದಲ್ಲಿ ಪ್ರಭುದೇವ್ ಅಂತೇಳಿ ಅವರು ಈ ಸಂಸ್ಥೆಯ ಕಟ್ಟಿ ಬೆಳೆಸಿದಂಥವ್ರು. ಸಾಮಾನ್ಯವಾಗಿ ಸಂಸ್ಥೆನ ಯಾರೋ ಕಟ್ಟಿ ಬೆಳೆಸ್ತಾರೆ, ಇರುವೆಗಳೆಲ್ಲ ಸೇರಿ ಗೂಡು ಕಟ್ತಾವಂತೆ. ಯಾರೋ ಬಂದು ಸೇರ್ಕೊಳ್ಳಿ. 17 ವರ್ಷ ಯಾರು ಕೂಡ ಅಲ್ಲಿಗೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಇವರು ಮಾಡಿದ್ದಾರೆ. ಜನಸೇವೆ ಅಂತಂದರೆ 8 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಅದು ಹಾಸ್ಪಿಟ್ಲ್ಗಳಲ್ಲಿ ಮಾಡ್ತಕ್ಕಂಥದ್ದು. ಈ ಥರ ಅಲ್ಲಿ ಅಳಿಯನಿಗೆ ಕೊಡಿಸ್ಕೊಂಡು ಎಂಟೈರ್ ಫ್ಯಾಮಿಲಿ ಉದ್ಧಾರ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಿಮ್ಗೆ ಒಂದು ಜ್ಞಾಪಕ ಇರಲಿ.